ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿಯ 27ನೇ ಕಂತಿನ ಹಣದ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಧ್ಯಮಗಳಿಗೆ ನಿನ್ನೆ ಹೇಳಿಕೆ ನೀಡಿದ್ದಾರೆ. ಖಂಡಿತವಾಗ್ಲೂ ಯಾವತ್ತು ಬಿಡುಗಡೆ ಆಗುತ್ತೆ ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸ್ನೇಹಿತರೆ, ಯಾರೆಲ್ಲ ಫಸ್ಟ್ ಟೈಮು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾವು ನಿಮಗೆ ಇನ್ನಷ್ಟು ಗೃಹಲಕ್ಷ್ಮಿಯ ಅಪ್ಡೇಟ್ಗಳನ್ನು ನಾವು ನಿಮಗೆ ಕೊಡ್ತೀವಿ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯ 26ನೇ ಕಂತಿನ ಹಣ ಈಗಾಗಲೇ 85% ಜನರಿಗೆ ಬಂದಿದೆ. ಇನ್ನೊಂದು 10ರಿಂದ 15% ಜನರಿಗೆ ಬರಬೇಕು. ನೋಡಿ, ಯಾರಿಗೆಲ್ಲ ಇನ್ನೂ ಬಂದಿಲ್ಲ ಖಂಡಿತ 3ನೇ ಹಂತದಲ್ಲಿ ಕೂಡ ಬಿಡುಗಡೆ ಶುರುವಾಗಿದೆ. ನೋಡಿ, ಯಾರಿಗೆಲ್ಲ ಬಂದಿಲ್ಲ ನಿಮಗೆ ಖಂಡಿತ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬರುತ್ತೆ. ಒಂದು ವೇಳೆ ಏನಾದರೂ ಬಂದಿಲ್ಲ ಅಂದರೆ ನಿಮಗೆ 27ನೇ ಕಂತಿನ ಹಣದ ಜೊತೆಲೇ ಈ 2,000 ರೂಪಾಯಿ ಪ್ಲಸ್ ಆ 2,000 ರೂಪಾಯಿ ಒಟ್ಟು 4,000 ರೂಪಾಯಿ ಬರುತ್ತೆ ಸ್ನೇಹಿತರೆ. ಅದು ಬಿಟ್ಟು ತಲೆ ಕೆಡಿಸ್ಕೊಂಡು ನೀವು KYC ಮಾಡ್ಸೋಕೆ ಹೋಗಬೇಡಿ. ಯಾಕಂದರೆ KYC ಯಾರು ಮಾಡಿಸ್ಬೇಕಂದ್ರೆ ನೋಡಿ, ಸತತ 4-5 ತಿಂಗಳು ಅಥವಾ 6 ತಿಂಗಳಿಂದ ಯಾರಿಗೆಲ್ಲ ಬಂದಿಲ್ಲ ಅವರು ಒಂದು ಸರಿ ಹೋಗಿ ನಿಮ್ಮ ಪೋಸ್ಟ್ ಆಫೀಸಲ್ಲೇ ಆದರೂ ಸರಿ, ಬ್ಯಾಂಕಲ್ಲೇ ಆದರೂ ಸರಿ, ಒಂದು ಸಾರಿ ಅಕೌಂಟು ಸ್ಟೇಟ್ಮೆಂಟ್ನ ಚೆಕ್ ಮಾಡಿ, ಅಂದರೆ ಸ್ಟೇಟಸ್ನ ನೋಡಿ ಸ್ನೇಹಿತರೆ. ಪೋಸ್ಟ್ ಆಫೀಸಲ್ಲಿ ಖಂಡಿತವಾಗ್ಲೂ KYC ಮಾಡಿಕೊಡ್ತಾರೆ, ಅಂದರೆ ಅಪ್ಡೇಟ್ ಮಾಡಿಕೊಡ್ತಾರೆ. ಖಂಡಿತವಾಗ್ಲೂ ಯಾರಿಗೆಲ್ಲ ಬಂದಿಲ್ಲ ಅವ್ರು ಚೆಕ್ ಮಾಡಿಸ್ಕೊಳ್ಳಿ. ಬಂದಿರೋರು ಆರಾಮಾಗಿರಿ. ಖಂಡಿತವಾಗ್ಲೂ ಬಿಡುಗಡೆ ಆದರೆ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಬಂದೇ ಬರುತ್ತೆ ಸ್ನೇಹಿತರೆ. ನೋಡಿ, ಈಗ ಫೆಬ್ರವರಿ ಮತ್ತು ಮಾರ್ಚು ಅಂದರೆ ಹೋದ ವರ್ಷದ್ದು 2025 ಫೆಬ್ರವರಿ ಮತ್ತು ಮಾರ್ಚು 2 ತಿಂಗಳು ಹಣ, ಈಗ ಡಿಸೆಂಬರು, ಜನವರಿ ಮತ್ತು ಫೆಬ್ರವರಿ ಒಟ್ಟು 5 ಕಂತಿನ ಹಣ 10,000 ರೂಪಾಯಿ ಸರ್ಕಾರ ಈ ತಿಂಗಳು ಅಂದರೆ ಈ ತಿಂಗಳು ಮಾರ್ಚ್ ಒಳಗಡೆನೆ ಖಂಡಿತವಾಗ್ಲೂ ಕೊಡಬೇಕು. ಖಂಡಿತ ಸ್ನೇಹಿತರೆ, ಬಜೆಟ್ಟು ಸ್ಟಾರ್ಟ್ ಆಗೋಷ್ಟರಲ್ಲಿ ಅಂದರೆ ಈ ತಿಂಗಳು ಮುಗಿಯೋಷ್ಟರಲ್ಲಿ ಖಂಡಿತವಾಗ್ಲೂ ಕೊಡಬೇಕು. ಯಾಕಂದರೆ ನೋಡಿ, 2025 2026 ಅಂದರೆ ಆ ಸಾಲಿನಲ್ಲಿ ಏನು ಬಜೆಟ್ ಇದೆ ಅದರಲ್ಲಿ 56,000 ಕೋಟಿ ರೂಪಾಯಿನ ಗೃಹಲಕ್ಷ್ಮಿಯ ಹಣ ಅಂತ ಎತ್ತಿಟ್ಟಿರ್ತಾರೆ. ಆ ಹಣನ ನಿಮಗೆ ಈ 2026 2027 ಆ ಬಜೆಟ್ ಜೊತೆ ಖಂಡಿತವಾಗ್ಲೂ ಇದು ಲೆಕ್ಕಕ್ಕೆ ಬರಲ್ಲ. ಯಾಕಂದರೆ ನೋಡಿ, ಇದು ಓದು ಬಜೆಟ್ ದುಡ್ಡಾಗಿರೋದ್ರಿಂದ ಅವರು ಅಷ್ಟರಲ್ಲೇ ನಿಮಗೆ ಕೊಟ್ಟು ಬಿಡಬೇಕು ಸ್ನೇಹಿತರೆ. ಈಗೇನು ಸಿದ್ದರಾಮಯ್ಯವರು ಬಜೆಟ್ ಮಂಡನೆ ಮಾಡ್ತಾರಲ್ಲ ಅದ್ರ ಜೊತೆಯಲ್ಲೇ ಈ ದುಡ್ಡನ್ನ ಎತ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನೋಡೋಣ ಏನು ಮಾಡ್ತಾರೆ ಅಂತ ಸ್ನೇಹಿತರೆ ಎತ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ ಅಂದರೆ 2026 2027 ಬಜೆಟ್ ಒಳಗಡೆ ನೋಡಿ ಇನ್ನು 5 ತಿಂಗಳು ಬಜೆಟ್ನ ಸೇರ್ಸಕ್ಕೆ ಸಾಧ್ಯ ಇಲ್ಲ ನೋಡಿ ಸ್ನೇಹಿತರೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಏನಂತ ಹೇಳಿಕೆ ನೀಡಿದ್ದಾರೆ ಅಂದರೆ ನೋಡಿ, ಹಣಕಾಸು ಸಚಿವರು CM ಸಿದ್ದರಾಮಯ್ಯ ಅವರು ಆಗಿರೋದ್ರಿಂದ ಅವರು ಯಾವಾಗ ನಮ್ಮ ಇಲಾಖೆಗೆ ಗೃಹಲಕ್ಷ್ಮಿಯ ದುಡ್ಡು ಬಿಡುಗಡೆ ಮಾಡ್ತಾರೋ ಆಗ ನಾವು ಗೃಹಲಕ್ಷ್ಮಿಯರಿಗೆ ದುಡ್ಡನ್ನ ಕೊಡ್ತೀವಿ ಅಂತ ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ. ಖಂಡಿತ ಸ್ನೇಹಿತರೆ, ಇದೇ ಮಾತನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋದು. ನೋಡಿ, ಯಾರಾದರೂ ಕೂಡ ಗೃಹಲಕ್ಷ್ಮಿಯ 27ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂದರೆ ಖಂಡಿತ ನಂಬಲಿಕ್ಕೆ ಹೋಗಬೇಡ್ರಿ. ಯಾಕಂದರೆ ಈ ಕ್ಷಣದವರೆಗೂ ಯಾವುದೇ ರೀತಿ ಸರ್ಕಾರದಿಂದ 27ನೇ ಕಂತಾದರೂ ಸರಿ, ಫೆಬ್ರವರಿ ಮಾರ್ಚ್ ತಿಂಗಳು ಕಂತಾದರೂ ಸರಿ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ. ಇದೇ ಥರ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ ಸ್ನೇಹಿತರೆ.